100ಕ್ಕೂ ಅಧಿಕ ಜನ 150ಕ್ಕೂ ಅಧಿಕ ಜನರನ್ನ 65 ವರ್ಷ ಮೇಲ್ಪಟ್ಟವರನ್ನ BMRCಯಲ್ಲಿ ಸೇರಿಸ್ಕೊಂಡ್ಬಿಟ್ಟು ಅವರಿಗೆ 1.5-30 ಲಕ್ಷ 1,30,000 ಸಂಬಳ ಕೊಟ್ಕೊಂಡು ಅವರಿಗೆಲ್ಲ ಫೆಸಿಲಿಟಿಗಳನ್ನು ಕೊಟ್ಕೊಂಡು ಸಾಕಕ್ಕಾಗತ್ತೆ BMRCಯಲ್ಲಿಗೆ. ಆದರೆ ಜನರಿಗೆ ಮಾತ್ರ ಕಡಿಮೆ ದರದಲ್ಲಿ ಅಂದರೆ ಲಾಭದಾಯಕವಾಗಿರುವಂಥ ಸಾರಿಗೆನ ಇದು ಏನು ಕತೆ BMRCಯಲ್ಲೂ ಯಾಕೋ ಹಂಗೆ ಅನಿಸ್ತಾ ಇದೆ. ಲಾಭದಲ್ಲಿ ನೋಡ್ಕೊಳ್ಳೋಕ್ಕೆ ನಿಮ್ಮ ಯೋಗ್ಯತೆಗೆ ದುಡ್ಡನ್ನು ಜನರೇಟ್ ಮಾಡೋಕ್ಕಾಗ್ತಿಲ್ಲ. 20-30% ಅಷ್ಟೇ ಅಡ್ವರ್ಟೈಸ್ಮೆಂಟಲ್ಲಿ ರೆವಿನ್ಯೂ ಜನರೇಟ್ ಮಾಡ್ತಾ ಇದ್ದೀರಾ. ದೆಹಲಿಯಲ್ಲಿ 70% ರೆವಿನ್ಯೂವನ್ನು ಜನರೇಟ್ ಮಾಡ್ತಾರೆ ಅಡ್ವರ್ಟೈಸ್ಮೆಂಟಲ್ಲಿ. ನೀವು ಇಲ್ಲಿ ಮಾತ್ರ ದೇಶದಲ್ಲೇ ಈಗ ನಂಬರ್ 1 ಯಾವುದರಲ್ಲಿ? ದರ ಏರಿಕೆಯಲ್ಲಿ, BMRCಯಲ್ಲಿ, ಮೆಟ್ರೋದಲ್ಲಿ ಎಲ್ಲದರಲ್ಲೂ ನಂಬರ್ 1 ಆಗ್ತಾ ಇದ್ದೀವಿ. ಇದು ಒಂದಿರಲಿ ನೋಡಿ. ನಮ್ಮ ಮೆಟ್ರೋ ಪ್ರಯಾಣ ದರ ಹೆಚ್ಚಳ, BMRCL ವಿರುದ್ಧ ಜನಾಕ್ರೋಶ, ಸಾಮಾಜಿಕ ಜಾಲತಾಣದಲ್ಲಿ ಬಾಯ್ಕಟ್ ಮೆಟ್ರೋ ಅಭಿಯಾನ. ಬೆಂಗಳೂರು ಟ್ರಾಫಿಕ್ ಸಾಕಾಗಿದೆ, ಮೆಟ್ರೋದಲ್ಲಿ ಓಡಾಡೋಣ ಅಂತ ಜನ ವಾಹನಗಳನ್ನ ಬಿಟ್ಟು ಮೆಟ್ರೋ ಅವಲಂಬನೆ ಜಾಸ್ತಿ ಮಾಡಿದ್ರು. ಆದ್ರೀಗ ಮೆಟ್ರೋ ಟಿಕೆಟ್ ದರ ಏರಿಸಿ ಶಾಕ್ ಮೇಲೆ ಶಾಕ್ ಕೊಟ್ಟಿದೆ. ಕಳೆದ ವರ್ಷ 71.5% ಏರಿಸಿದ್ದ ಮೆಟ್ರೋ ಈಗ ಕಿಲೋಮೀಟರ್ ಲೆಕ್ಕದಲ್ಲಿ ಗರಿಷ್ಠ ₹5 ಜಾಸ್ತಿ ಮಾಡಿದ್ದು, ಪಾಸ್ ದರ, ಸ್ಮಾರ್ಟ್ ಕಾರ್ಡ್ ದರವನ್ನು ಹೆಚ್ಚಿಸಿದೆ. ಇದು ಪ್ರಯಾಣಿಕರ ಆಕ್ರೋಶದ ಕಟ್ಟೆ ಒಡೆಯುವಂತೆ ಮಾಡಿದೆ. ಬೆಂಗಳೂರಿನಲ್ಲಿ ಪ್ರಯಾಣಿಕರು ಬಾಯ್ಕಟ್ ಮೆಟ್ರೋ ಅಭಿಯಾನದ ಮೂಲಕ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಚ್ಚಾದ ಪ್ರಯಾಣ ದರವನ್ನ ಕಡಿಮೆ ಮಾಡುವಂತೆ ಒತ್ತಾಯಿಸಿ ದೈನಂದಿನ ಪ್ರಯಾಣಿಕರು ಮೆಟ್ರೋ ಬಳಸದಿರಲು ನಿರ್ಧರಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮೆಟ್ರೋ ಪ್ರಯಾಣಿಕರು ಬಾಯ್ಕಟ್ ಮೆಟ್ರೋ ಪೋಸ್ಟ್ಗಳನ್ನ ಹಾಕಿ BMRCL ವಿರುದ್ಧ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. BMRCL ಹಗಲು ದರೋಡೆ ಮಾಡ್ತಾ ಇದೆ, ಪ್ರತಿ ವರ್ಷ ದರ ಏರಿಕೆ ಮಾಡಿ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ಈಗ ಮೆಟ್ರೋ ಪ್ರತಿದಿನ ನಾವು ಓಡಾಡ್ತೀವಿ, ಆಫೀಸ್ಗಳಿಗೆ ಓಡಾಡ್ತಿರ್ತೀವಿ. ಕರ್ನಾಟಕದಲ್ಲೇ ಒಂದು ರೇಟ್ ಇದೆ, ಡೆಲ್ಲಿ ಒಳಗೆ ಒಂದು ರೇಟ್ ಇದೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಯಾಕೆ ಇಷ್ಟೊಂದು ರೇಟ್ ಜಾಸ್ತಿ, ಡೆಲ್ಲಿ ಒಳಗೆ ಯಾಕೆ ರೇಟ್ ಕಮ್ಮಿ? ಸೊ ಇಲ್ಲಿದ್ದ 2 ಕಿಲೋಮೀಟ್ರಿಗೆ ಅಲ್ಲೊಂದು ರೇಟ್ ಇದೆ, ನಮ್ಮ ಕರ್ನಾಟಕದಲ್ಲಿ ಒಂದು ರೇಟ್ ಆಗಿದೆ. ಸೊ ಆ ರೇಟಿಗೂ ಈ ರೇಟಿಗೂ ತುಂಬ ಡಿಫ್ರೆನ್ಸ್ ಆಗಿದೆ. ಸೊ ಹಾಗಾಗಿ ಹೊರೆ ಆಗಿದೆ, ಗ್ರಾಹಕರಿಗೆ, ಪ್ರಯಾಣಿಕರಿಗೆ ತುಂಬ ತೊಂದರೆ ಆಗಿದೆ. ಸೊ ಹಾಗಾಗಿ ರಾಜ್ಯ ಸರ್ಕಾರ ಈ ರೀತಿ ಮಾಡೋದು ತುಂಬ ತಪ್ಪು. ಕೆಲ್ಸಕ್ಕೆ ಹೋಗೋರ್ಗಂತೂ ಭಾರಿ ಕಷ್ಟ, ಯಾಕಂದ್ರೆ ಬಸ್ಸು ತುಂಬಾ ಟ್ರಾಫಿಕ್ ಇರುತ್ತೆ ನೋಡಿ, ಅದರಿಂದ ಎಲ್ಲ ಮೆಟ್ರೋದಲ್ಲೇ ಹೋಗ್ತಾರೆ. ಮೆಟ್ರೋದ ಅನುಕೂಲ ಇದೆ, ಅನುಕೂಲ ಈ ತರ ಅನನುಕೂಲ ಆದ್ರೆ ಜನಗಳಿಗೆ ತುಂಬಾ ಕಷ್ಟ ಆಗುತ್ತೆ. ಮಧ್ಯಮ ಓದೋದವ್ರು ಏನ್ ಮಾಡ್ತಾರೆ, ಅವ್ರಿಗೆ ಅನುಕೂಲ ಆಗ್ಬೇಕಲ್ವಾ, ಅರ್ಜೆಂಟ್ ಆಫೀಸಿಗೆ ಬರಕ್ಕೆ ಹೇಳಿರ್ತಾರೆ, ಅವಾಗ ಮೆಟ್ರೋನೇ ಅನುಕೂಲ ಅಲ್ವಾ ನಮಗೆ. ಹಂಗಾಗಿ ಮೆಟ್ರೋ ಬೇಕು, ಕಡಿಮೆ ಮಾಡಬೇಕು, ಅಮೌಂಟ್ ಅಂತೂ ನಿಜವಾಗ್ಲೂ ಕಡಿಮೆ ಮಾಡಬೇಕು. ಕಾಂಗ್ರೆಸ್ ಸರ್ಕಾರದಲ್ಲಿ 76% ದರ ಏರಿಕೆ, ದುಬಾರಿ ಕಾಂಗ್ರೆಸ್ ಸರ್ಕಾರ ಅಂತ ಜನರ ಆಕ್ರೋಶ. ಹೌದು, ಕಾಂಗ್ರೆಸ್ ಸರ್ಕಾರದಲ್ಲಿ ಬರೋಬ್ಬರಿ 76% ಮೆಟ್ರೋ ದರ ಏರಿಕೆ ಆಗಿದೆ. ದೇಶದಲ್ಲೇ ಬೆಂಗಳೂರು ಮೆಟ್ರೋ ಪ್ರಯಾಣ ದರ ಭಾರಿ ದುಬಾರಿ ಇದೆ. ಕಳೆದ ವರ್ಷ 71% ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಿದ್ದ ಸರ್ಕಾರ ಈ ವರ್ಷ 5% ಏರಿಕೆ ಮಾಡಿದೆ. ಹೀಗಾಗಿ ಗ್ಯಾರಂಟಿಗಳ ಮಧ್ಯೆ ಸಿಲುಕಿ ಸಿದ್ದರಾಮಯ್ಯ ಸರ್ಕಾರ ದರ ಏರಿಕೆ ಮಾಡ್ತಿದೆ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ಆದ್ರೆ ಸಂಬಳ ಮಾತ್ರ ನಮಗೆ ಜಾಸ್ತಿ ಆಗ್ತಾ ಇಲ್ಲ. ಸೊ ಆಬ್ವಿಯಸ್ಲಿ ತುಂಬಾ ಕಷ್ಟ ಆಗ್ತಿದೆ ಸರ್, ಬಿಕಾಸ್ ಬಸ್ಸು ಫುಲ್ ಇದೆ, ಟ್ರೈನು ಫುಲ್ ಇದೆ, ಮೆಟ್ರೋನು ಫುಲ್ ಇದೆ. ಟ್ರಾವೆಲ್ ಮಾಡೋಕೆ ಕಷ್ಟನೇ ಆಗ್ತಾ ಇದೆ, ತುಂಬಾ ಜಾಸ್ತಿ ಡಿಪೆಂಡೆನ್ಸಿ ಇದೆ. ಸೊ ಬಾಯ್ಕಾಟ್ ಮಾಡೋದು ಕಷ್ಟ, ಬಟ್ ಸರ್ಕಾರ ಇದನ್ನ ಅರ್ಥ ಮಾಡ್ಕೊಂಡು ಕಡಿಮೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮೆಟ್ರೋ ಟಿಕೆಟ್ ಏರಿಸಿ ಶಕ್ತಿ ಯೋಜನೆಗೆ ಬಳಕೆ, ದರ ಏರಿಕೆಗೆ ರಾಜ್ಯ ಸರ್ಕಾರ ಕಾರಣ ಎಂದ ಬಿಜೆಪಿ. ಮೆಟ್ರೋ ಪ್ರಯಾಣ ದರ ಏರಿಕೆ ಎಂದಿನಂತೆ ರಾಜಕೀಯ ಕಚ್ಚಾಟಕ್ಕೂ ಕಾರಣವಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿದ್ದಾರೆ. ಜನರ ಮೇಲೆ ಸರ್ಕಾರ ಬರ ಎಳೆಯುತ್ತಿದೆ ಅಂತ ಕಿಡಿಕಾರಿದ್ದಾರೆ. ಮತ್ತೋರ್ವ ಸಂಸದ ತೇಜಸ್ವಿ ಸೂರ್ಯ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿ ಸಂಸದ PC ಮೋಹನ್ ಮೆಟ್ರೋ ದರ ಏರಿಕೆ ಮಾಡಿ ಬಂದ ಹಣವನ್ನ ಶಕ್ತಿ ಯೋಜನೆಗೆ ಹಾಕಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ವಾಹನದ ದಟ್ಟಣೆಯಿಂದಾಗಿ ಸಂಚಾರ ಮಾಡತಕ್ಕಂಥದ್ದು ಅಸಾಧ್ಯ ಅನ್ನೋ ರೀತಿಯಲ್ಲಿ ಆಗಿದೆ. ಇದ್ರ ಮಧ್ಯೆ ಮಾಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂದರೆ ಮೆಟ್ರೋ ಅಂತಕ್ಕಂಥದ್ರಲ್ಲೂ ಕೂಡ ಈ ರೀತಿ ದರ ಏರಿಕೆನ ಜಾಸ್ತಿ ಮಾಡಿಕೊಂಡು ಈ ರೀತಿ ಹೊರಟ್ರೆ ಮಹಾನಗರ ಜನತೆಗೂ ಕೂಡ ಇದು ಹೊರೆ ಆಗ್ತದೆ. ಅಷ್ಟೇ ಅಲ್ಲ, ಬೆಂಗಳೂರು ಪರಿಸ್ಥಿತಿ ಇನ್ನೂ ಕೂಡ ಬಿಗಡಾಯಿಸುತ್ತೆ. ಆದರೆ ರಾಜ್ಯ ಸರ್ಕಾರ ಈ ರೀತಿ ಅವೈಜ್ಞಾನಿಕವಾಗಿ ರೆಕಮೆಂಡ್ ಮಾಡ್ತಕ್ಕಂಥದ್ದು, ದರ ಜಾಸ್ತಿ ಮಾಡೋದಕ್ಕೆ ಮಾಡುವಂಥದ್ದು, ಗಾಯದ ಮೇಲೆ ಬರೆ ಎಳೆಯುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥದ್ದು ಇದು ಖಂಡಿತ ಸರಿಯಲ್ಲ. ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀನಿ, ನಿಮ್ಮಲ್ಲಿ ಏನಂತ ವಿಶೇಷತೆ ನಿಮ್ಮ ಬೆಂಗಳೂರು ಮೆಟ್ರೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮುಂಬೈಯಲ್ಲಿ, ಕಲ್ಕತ್ತಾದಲ್ಲಿ, ಚೆನ್ನೈಯಲ್ಲಿ, ಎಲ್ಲೂ ದೇಶದಲ್ಲಿ ಇಲ್ದಲೇ ಇರುವಂತ ಸರ್ವಿಸ್ ನೀವು ಏನ್ ಕೊಡ್ತಾ ಇದ್ದೀರಾ ಇಷ್ಟೊಂದು ರೇಟ್ ಜಾಸ್ತಿ ಮಾಡೋದಕ್ಕೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರತಿ ಸತಿ ನಾವು ಮೆಟ್ರೋ ದರ ಕಡಿಮೆ ಮಾಡಿ ಅಂತ ಕೇಳಿದ್ರೆ, ಇಲ್ಲ ನೀವು ಕೇಂದ್ರ ಸರ್ಕಾರನ ಕೇಳಿ ಅಂತ ಹೇಳ್ತೀರಾ, ಅವ್ರು ಮಾಡಿದ್ದು ಅಂತ. ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡಿ ಅಂತ ಕೇಳೋ ಅಂಥದ್ದೇ, ಆ ಪ್ರಾಸೆಸ್ ಶುರು ಆಗುವಂಥದ್ದೇನೆ ರಾಜ್ಯ ಸರ್ಕಾರದ ತಾಕೀತು ಮೇಲೆ.
ಒಂದಲ್ಲ ಎರಡಲ್ಲ ಸುಮಾರು 10 ಪತ್ರಗಳನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ. ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಮೇನ್ ಆಗಿ ಡಿಸೈಡ್ ಮಾಡಿರುವಂಥದ್ದು. ಈಗ ಜನರೆದುರುಗಡೆ ನೀವು ಜಾಸ್ತಿ ಮಾಡಿ ಇದನ್ನ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಸುಳ್ಳು ಹೇಳುವಂಥದ್ದನ್ನು ಇವತ್ತಾರು ನಿಲ್ಲಿಸಿ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟು ಬಜೆಟ್ ಅಲ್ಲೂ ಕೂಡ ಅನೌನ್ಸ್ ಮಾಡಿದೆ. ರಾಜ್ಯ ಸರ್ಕಾರ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಇವತ್ತು ಮೆಟ್ರೋ ಒಂದು ಆದಾಯವನ್ನು ತಗೊಂಡು ಹೋಗಿ ಮೆಟ್ರೋ ಅಲ್ಲಿ ಜನಗಳಿಗೆ ಇನ್ಕ್ರೀಸ್ ಮಾಡಿ ರೇಟ್ನ ತಗೊಂಡೋಗಿ ಶಕ್ತಿ ಬಸ್ಸಿನ ಸ್ಕೀಮ್ಗೆ ಹಾಕ್ತಾ ಇದ್ದಾರೆ ಇವತ್ತು ದುಡ್ಡು. ಇವತ್ತು ಕಳೆದ ವರ್ಷ ಕೂಡ 71% ಅಷ್ಟು ಬೆಲೆಯನ್ನು ಕೂಡ ಒಂದು ಟಿಕೆಟ್ ದರವನ್ನು ಕೂಡ ಜಾಸ್ತಿ ಮಾಡಿದ್ರು. ಈಗ 5% ಜಾಸ್ತಿ ಮಾಡ್ತೀನಿ 9ನೇ ತಾರೀಕಿಂದ ಹೋಗಿದ್ದಾರೆ. ಒಟ್ಟಾರೆ ಬಾಯ್ಕಾಟ್ ಮೆಟ್ರೋ ಅಭಿಯಾನ ಶುರುವಾಗಿದ್ದು ಈ ಅಭಿಯಾನ ಎಲ್ಲಿಯವರೆಗೂ ಇರಲಿದೆ? ದರ ಇಳಿಕೆಗೆ ಬಿಎಂಆರ್ಸಿಎಲ್ ಮುಂದಾಗುತ್ತಾ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.